ಕಾಲ್ ಆಗಿರುತ್ತದೆ. ಏನೆಂದರೂ ನಾವು ಫಸ್ಟ್ ನೈಟ್ ಏನೇ ಡೆಮೋ ಕೊಡುವುದೆಂದಾಗ ವಿರಳವಾಗುವ ನಾಯಕರ ಹಾಸ್ಯ ಶೈಲಿಯಿಂದಾಗಿ ಬಿದ್ದು ಬಿದ್ದು ನಗುವ ಓದುಗ ಮುಂದಕ್ಕೂ ಇಂತಹ ಕಥೆಗಳಿವೆಯೇ ಎಂದು ಮುಂದಿನ ಪುಟಗಳತ್ತ ತಿರುಗಿಸುವಂತೆ ಮಾಡುತ್ತದೆ. ಗಂಭೀರ ವಿಷಯಗಳನ್ನು ಕೂಡ ಹಾಸ್ಯದ ಲೇಪ ಹಚ್ಚಿ ಬರೆಯುವ ಲೇಖಕರು ಓದುಗರನ್ನು ಮುದುಗೊಳಿಸಬಲ್ಲರು ಎನ್ನುವುದು ಇವರ ಕಥೆಗಳಿಂದ ತಿಳಿದು ಬರುತ್ತದೆ. ಹಾಗೆಯೇ ಓದುಗರನ್ನು ನಕ್ಕು ನಗಿಸಬಲ್ಲ ಒಬ್ಬ ಹಾಸ್ಯ ಬರಹಗಾರರಾಗಿರುವ ಅವರಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಲಾಕ್ಡೌನ್ ವಿಚಾರಗಳಿಂದ ಏನೆಂದ ಮತ್ತೊಂದು ಕಥೆ ಅಂಬಾನಿ ಅದಾನಿ ಮತ್ತು ಆಮೆ ಉಂಗುರ. ಮನೆಯಲ್ಲಿ ಕೂತು ಕೂತು ಸಾಕಾಗಿ ನಾಯಕ ತಿರುಗಾಡಲೆಂದು ಬಂದದ್ದು ಊರು ತುದಿಯ ಆಮೆ ಗುಡ್ಡದ ಮೇಲಿರುವ ಗಣಪತಿ ದೇವಸ್ಥಾನಕ್ಕೆ. ಹಿಂತಿರುಗಿ ಹೋಗುವಾಗ ಮಳೆಗೆ ರಕ್ಷಿಸಿಕೊಳ್ಳಲೆಂದು ಅಲ್ಲೇ ಇದ್ದ ಪಾಡುತ್ತಿದ್ದ ಗುಡಿಸಲು ಸೇರಿದ ಕಥಾನಾಯಕ ಅದರೊಳಗೆ ಇದ್ದ 60ರ ಬಿಳಿಗಡ್ಡಧಾರಿಯೊಬ್ಬನ ತಂದಲಿದ್ದ ಆಮೆ ಉಂಗುರವನ್ನು ಬೆರಳಿಗೆ ಹಾಕಿ ಅಂಬಾನಿ ಅದಾನಿ ಆಗುತ್ತೀರಾ ಎಂದಾಗ ಈತ ಅವನಿಗೆ 100 ರೂಪಾಯಿ ಕೊಟ್ಟು ಮತ್ತೆ ಮನೆಗೆ ಹಿಂತಿರುಗುತ್ತಾನೆ. ಲಾಕ್ಡೌನ್ ಮುಗಿದರೂ ನಾಯಕ ಕೆಲಸ ಮಾಡುವ ಕಂಪನಿ ಪರ್ಮನೆಂಟ್ ಆಗಿ ಮುಚ್ಚಿಕೊಳ್ಳುತ್ತದೆ. ನಂತರ ಅದೇ ಹುಳಿಯ ಮಾಡಿನಲ್ಲಿ ದಂಪತಿಗಳ ಕೆಫೆ ಪ್ರಾರಂಭಿಸುತ್ತಾರೆ. ಮುಂದೆ ಇದು ದೊಡ್ಡ ಹೋಟೆಲ್ ಆಗುವುದು. ಹೆಂಡತಿ ಗರ್ಭಿಣಿಯಾದಾಗ ಕೆಲಸದಾಕೆಯನ್ನು ಇಟ್ಟು ಹೋಟೆಲ್ ಮುಂದುವರಿಸುತ್ತಾನೆ. ಆಕೆ ತಿರುಗಾಡಲು ಜೋಗಕ್ಕೆ ಕರೆದುಕೊಂಡು ಹೋಗುವುದು. ಆಗ ನೀರಿನಲ್ಲಿ ಆಡುವ ನೆಪದಿಂದ ಆಮೆ ಉಂಗುರವನ್ನು ಈತನು ಕೈ ಬೆರಳಿನ ಜಾರಿಸಿ ತನ್ನ ಬಳಿ ಇಟ್ಟುಕೊಳ್ಳುವುದು. ನಂತರ ಈತನ ವ್ಯಾಪಾರ ಇಳಿತವಾಗಿ ದಿವಾಳಿಯಾಗುವುದು. ಒಂದು ದಿನ ಸೋತು ಬೇಸತ್ತ ನಾಯಕ ನಡೆದುಕೊಂಡು ತನ್ನ ಹಳೆಯ ಫ್ಯಾಕ್ಟರಿಯತ್ತ ನಡೆದಾಗ ಸೆಕ್ಯೂರಿಟಿ ಕೆಲಸಕ್ಕೆ ನಡೆಯುತ್ತಿದ್ದ ಇಂಟರ್ವ್ಯೂ ನೋಡಿ ತಾನು ಕ್ಯೂನಲ್ಲಿ ನಿಲ್ಲುವುದು. ಆಗ ಸೂಟು ಬೂಟು ಹಾಕಿದ ವ್ಯಕ್ತಿ ಒಳಗೆ ಪ್ರವೇಶಿಸುವುದು. ಆತನ ಕೈಯಲ್ಲಿ ಈತನ ಆಮೆ ಉಂಗುರ. ಅದನ್ನು ನೋಡಿ ಕಥಾನಾಯಕನು ಹೇಳುತ್ತಾನೆ, ಇದು ನನ್ನದೇ ಎಂದು ಮನದಲ್ಲಿ. ಜೊತೆಗೆ ಅಂದು ಈತನ ಜೊತೆ ಕೆಲಸ ಮಾಡುತ್ತಿದ್ದನು. ಫ್ಯಾಕ್ಟರಿ ತೆಗೆದುಕೊಂಡವನ ಹೆಂಡತಿ ಆಮೆ ಉಂಗುರ ಧರಿಸಿದವ ಆಕೆಯ ಪತಿ ಆಗಿದ್ದೆಂದು ಹೇಳಿದ್ದಾರೆ. ಆಮೆ ಉಂಗುರ ಧರಿಸಿದ ಮೇಲೆ ಅವರಿಗೆ ಒದಗಿದ ಸಿರಿವಂತಿಕೆ ಇದೊಂದು ನಂಬಿಕೆಯ ಮೇಲೆ ಬರೆದ ಕಥೆಯಾಗಿತ್ತು. ಲಾಕ್ಡೌನ್ನಿಂದ ಜನರು ಯಾವೆಲ್ಲ ಪರಿಸ್ಥಿತಿ ಮುಟ್ಟಿದರು ಎಂಬುದನ್ನು ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಇವರ ಮತ್ತೊಂದು ಕಥೆ ಎಂದರೆ ಲವ್ ಯು ಜಿಂದಗಿ. ಕಥೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಬೆಡ್ ಇರದೆ ಪಡುವ ಪರದಾಟ, ಆಕ್ಸಿಜನ್ ಕೊರತೆಯಾಗಿ ಉಸಿರಾಟದ ಸಮಸ್ಯೆ, ಇಂದೋ ನಾಳೆ ಎಂದು ಸಾವಿನಂತೆ ಸೆಳೆಯುತ್ತಿರುವ ಜೀವಗಳು, ಸಾವಿಗೆ ಹೆದರಿ ಕಣ್ಣೀರಿಡುವ ಪ್ರಾಯದ ಜೀವಗಳು, ಕೊರೋನಾ ನೆನಪು ಮರೆತಷ್ಟು ಮತ್ತೆ ಗುರುತೆಂದು ಎದುರಾಗುವಂತಹ ತಾನು ಸಾಯುತ್ತೇನೆ ಎಂದು ತಿಳಿದು ತನ್ನ ಬದುಕಿನ ರಹಸ್ಯವನ್ನು ಗುಪ್ತ ವಿಚಾರಗಳನ್ನು ಕೊನೆಯ ಗಳಿಗೆಯಲ್ಲಿ ಹೇಳಿಬಿಡುತ್ತೇನೆ ಎಂದುಕೊಂಡು ಹೇಳುವ ಶಕ್ತಿ ಇರದೆ ಡೈರಿಯಲ್ಲಿ ಬರೆಯಲೆಂದು ಹೋರಾಟ ಸೆನಿಟಗಳ ಚಿತ್ರಣ. ಪ್ರಸ್ತುತ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಅವಶ್ಯವಾದಗಳು ಇಟ್ಟುಕೊಂಡು ಸಾಯುತ್ತೇವೆ ಎಂದು ಮನಸ್ಸಿನಲ್ಲೂ ಯೋಚಿಸುವ ಸಾವಿರಾರು ಜೀವಗಳು ಕೊರೋನಾ ಮಹಾಮಾರಿಗೆ ತುತ್ತಾಗಿ ತನ್ನವರನ್ನು ಬಂಧು ಬಾಂಧವರನ್ನು ಬಿಟ್ಟು ಹೋದ ಅಸಹಾಯಕ ಚಿತ್ರಣಗಳನ್ನು ಕಣ್ಣೆದುರಿಗೆ ತರಿಸಿ ಭಾವುಕರನ್ನಾಗಿಸುವ ಕಥೆ ಇದಾಗಿದೆ. ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಮತ್ತೊಂದು ಕಥೆ ಎಂದರೆ ಪ್ರೇಮ ಪತ್ರಗಳು. ಲಾಕ್ಡೌನ್ ಮನೆ ಮಂದಿಯನ್ನು ಒಟ್ಟಾಗಿಸಿತು, ಬಾಂಧವ್ಯವನ್ನು ಗಟ್ಟಿಗೊಳಿಸಿತು ಎನ್ನುವ ಮಾತುಗಳು ಕೇಳಿಬರುತ್ತದೆ ಎಂದು ಸಹ ಕೂಡ ಸತ್ಯವಾಗಿದೆ. ಕಥಾನಾಯಕ, ನಾಯಕಿ, ಮಕ್ಕಳು ಹೀಗೆ ಎಲ್ಲರೂ ಒಟ್ಟಾಗಿ ಮನೆಯನ್ನು ಕನ್ನಡಿಯಂತೆ ಫಳಫಳಗೊಳಿಸಿದರು. ಸ್ವಚ್ಛತೆ ಮಾಡುವಾಗ ಹೆಂಡತಿಗೆ ಸಿಕ್ಕ ಗಂಡನ ಪ್ರೇಮ ಪತ್ರಗಳು. ಅದು ಪ್ರೇಮ ಪತ್ರ ಸ್ಪರ್ಧೆಗಾಗಿ ಬರೆದವುಗಳು ಎಂದು ಹೇಳುತ್ತಾರೆ. ಅವುಗಳನ್ನು ಕೇಂದ್ರೀಕರಿಸಿ ಬರೆದಿದ್ದೇನೋ. ಆಕೆ ಕೊರೋನಾದಿಂದ ಸತ್ತಳೆಂದು ತಿಳಿದಾಗ ಆಕೆಗೆ ತನ್ನ ಕಾಲೇಜು ಬದುಕಿನಲ್ಲಿ ಪ್ರೀತಿಸಿದ್ದನ್ನು ಪ್ರೇಮ ಪತ್ರಗಳು ನೆನಪಾಗುವುದು. ಅಲ್ಲದೆ ಆಗ ಕೂಡ ಕೊರೋನಾದಲ್ಲಿ ಸತ್ತ ವಿಷಯ ಕೂಡ ತಿಳಿಯುವುದು. ಕೊರೋನಾ ತಮ್ಮ ಆತ್ಮೀಯರನ್ನು ಹೇಗೆ ಸತ್ತಿಲ್ಲದೆ ಹೊತ್ತುಕೊಂಡು ಹೋಯಿತು ಎಂದು ತಿಳಿಸುತ್ತಾ ಹದಿಹರೆಯದಲ್ಲಿ ನಡೆದ ಪ್ರೇಮ ಪ್ರಣಯಗಳ ನೆನಪುಗಳನ್ನು ಮತ್ತೆ ಮೂಡಿಸುವಂತ ಕಥೆ ಇದಾಗಿದೆ. ಕ್ಯಾಸಿಯೋ ಚೆಲ್ವೆಯ ಸುತ್ತ ಕಥೆ. ಹೆಣ್ಣಿನ ಸೌಂದರ್ಯಕ್ಕೆ ಸೋತು ಹೋಗದವರು ಯಾರೂ ಇಲ್ಲ. ಮನಸ್ಸನ್ನು ಎಷ್ಟು ಕಡಿವಾಣದಲ್ಲಿ ಇಟ್ಟರೂ ಆಕೆಯ ಪ್ರೇಮ ಪಾಶಕ್ಕೆ ಸುಲಿಗೆ ಬಿಡುತ್ತಾರೆ. ಗಂಡಾದವ ಅಂತೆಯೇ ಆಕೆಯ ಕಣ್ಣೋಟಕ್ಕೆ ಸಿಲುಕಿ ಆಕೆಯೊಂದಿಗೆ ಓಜಿಗೆಂದು ತೆರಳಿ ವಿಷಕನ್ಯೆಯಾದ ಆಕೆಯಿಂದ ತೊಂದರೆ ಅನುಭವಿಸಿ ತನ್ನ ಕೆಲಸವನ್ನೇ ಕಳೆದುಕೊಳ್ಳುವ ಕಥಾನಾಯಕನ ಕಥೆಯಾಗಿದೆ.
ಬಂದಿರುತ್ತಾರೆ. ನಿನಗೆ ಹೊಸ ಅತ್ತೆ ಮತ್ತು ಹೊಸ ಸೊಸೆ ಎಂದು ಮನಸ್ಸಲ್ಲೇ ಹೆಂಡತಿಗೆ ಹೇಳುವ ಕಥಾನಾಯಕ ಇನ್ನು ಇವಳಿಗೆ ಎಲ್ಲಿಯ ಕಟ್ಟು ಕಾದಿದೆಯೋ ಎಂದು ಸ್ವಾಗತದಲ್ಲಿ ಹೇಳಿಕೊಳ್ಳುವುದು. ಹೀಗೆ ಫೇಸ್ಬುಕ್ ಸಂಬಂಧಗಳ ಕಥೆ ಹಾಸ್ಯಾತ್ಮಕವಾಗಿ ಬರೆದದ್ದರೂ ಫೇಸ್ಬುಕ್ ಮೂಲಕ ತಪ್ಪು ಹೆಜ್ಜೆ ಇಡುವವರ ಬಗ್ಗೆ ಜಾಗರೂಕತೆಯ ಸಂದೇಶ ನೀಡುವ ಕಥೆ ಕೂಡ ಇದಾಗಿದೆ. ಮತ್ತೊಂದು ಕಥೆ ಮಾಮರ ಎಲ್ಲಕ್ಕೂ ಇಲ್ಲ ಅಲ್ಲೇ. ಡೇಟ್ ಆಫ್ ಡೆತ್ ಲಭ್ಯ, ಯಾರ ಸಾವು ಯಾವಾಗ ಎಂಬ ಮಾಹಿತಿಯನ್ನು ನೀಡಬಲ್ಲೆ ಎಂದು ಜನರನ್ನು ನಂಬಿಸಿ ನಾಟಕವಾಡಿ ಅವರಿಂದ ಹಣ ಲೂಟಿ ಮಾಡಿ ಹುಟ್ಟು ಮಾಡಿದ ಮಾವಮ್ಮ ಕೊನೆಗೆ ತಾನು ಅಕಸ್ಮಾತ್ಕಾಗಿ ಸತ್ತಾಗ ಅವಳ ಒಟ್ಟು ಮಾಡಿದ ಲಕ್ಷಗಟ್ಟಲೆ ಹಣ ಅದನ್ನು ತೆಗೆದುಕೊಂಡು ಹೋಗಲೆಂದು ಬಂದ ಅವಳ ಗಂಡ. ಆದರೆ ಆ ಹಳೆಯ ನೋಟುಗಳು ಚಲಾವಣೆಯಲ್ಲಿರಲಿಲ್ಲ, ವ್ಯರ್ಥವಾಗುವುದು. ಯಾರು ಸಾವು ನೋಡಿದರೇನು, ಈ ನೋಟುಗಳ ಸಾವು ನೋಡಲಾಗಲಿಲ್ಲವಲ್ಲ. ಮಾವಮ್ಮನಿಗೆ ಎನ್ನುವ ಲೇಖಕರ ಮಾತು. ವಧುವಿನಲ್ಲಿ ವಿಪರೀತ ಲಾಲಾಸೆಗಳನ್ನು ತುಂಬಿಕೊಂಡು ಅದಕ್ಕಾಗಿ ನಾನಾ ರೀತಿಯ ನಾಟಕವಾಡುವ ಮನುಷ್ಯನ ಸತ್ತ ನಂತರ ಮಾತ್ರ ಎಲ್ಲ ಬಿಟ್ಟು ಹೋಗಬೇಕಾಗುತ್ತದೆ ಎನ್ನುವ ಸತ್ಯ ಈ ಕಥೆದಾಗಿದೆ. ಹೀಗೆ ಮಹೇಶ್ ಆರ್ ನಾಯಕರವರ ಈ ಕಥಾ ಸಂಕಲನದಲ್ಲಿರುವ ಎಲ್ಲ ಕಥೆಗಳು ಒಂದಲ್ಲ ಒಂದು ಸಂದೇಶ ತುಂಬಿಕೊಂಡಿದೆ. ಅದು ಹಾಸ್ಯಾತ್ಮಕವಾಗಿದ್ದರೂ ವಿಶೇಷ ಸೂಚನೆಯೊಂದು ಇಲ್ಲಿ ಕಂಡುಬರುತ್ತದೆ. ಚಪಾತಿ ಪ್ಲೇಟ್ ಎನ್ನುವ ವಿಶೇಷ ಕಥಾ ಸಂಕಲನವನ್ನು ಓದುಗರಿಗೆ ಕೊಟ್ಟ ನಾಯಕರವರು ಅಭಿನಂದನರು. ಇನ್ನು ಮುಂದೆಯೂ ಅವರಿಂದ ಓದುಗರನ್ನು ಚಿಂತನೆಗೆ ಎಡೆ ಮಾಡುವಂತಹ, ಮನಸ್ಸಿಗೆ ಮುದ್ದು ಕೊಡುವಂತಹ, ತುಟಿಯಲ್ಲಿ ನಗು ಭರಿಸುವಂತಹ, ಮೆದುಳಿಗೆ ಕೆಲಸ ಕೊಡುವಂತಹ ಉತ್ತಮ ಕೃತಿಗಳಾಗಿವೆ. ಮಹೇಶ್ ಆರ್ ನಾಯಕರವರ ಕಥೆಗಳಿಗೆ ವಿಶೇಷ ಮತ್ತು ಬರಹಶೈಲಿ ವಿಭಿನ್ನವಾಗಿರುತ್ತವೆ. ಕಥೆಯ ಕೊನೆಯನ್ನು ಓದುಗರಿಗೆ ಮಹೇಶ್ ನಾಯಕರವರು ಬಿಟ್ಟಿರುತ್ತಾರೆ. ಕೊರೋನಾ ಸಂದರ್ಭದಲ್ಲಿ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸಿದ್ದೇವೆ. ಸಮಾಜದಲ್ಲಿ ಬಿಕ್ಕಟ್ಟುಗಳು ಅಥವಾ ವಿಪತ್ತುಗಳು ಸರ್ವಸಾಮಾನ್ಯ. ಅದು ಬೇರೆ ಬೇರೆ ರೂಪಗಳಲ್ಲಿ ಎದುರಾಗಬಹುದು, ಪರಿಸ್ಥಿತಿ ಎದುರಾಗಬಹುದು. ಇಂದು ಯಾಕೆ ಮುಖ್ಯ ಎಂದರೆ ಇಂತಹ ಬಿಕ್ಕಟ್ಟುಗಳನ್ನು ಹೇಗೆ ಎದುರಿಸುವುದು, ಇವುಗಳಿಂದ ಹೊರಬರುವುದು ದಾರಿ ಹೇಗೆ ಎಂದು ಈ ಪುಸ್ತಕ ನಮಗೆ ತಿಳಿಸಿಕೊಡುತ್ತದೆ. ಈ ಪುಸ್ತಕವನ್ನು ನೀವು ಎಲ್ಲರೂ ಓದಿ. ಈ ಪುಸ್ತಕದಲ್ಲಿ ನಮ್ಮ ಕೊರೋನಾದ ಹಿಂದಿನ ಘಟನೆಗಳು ನಡೆದಿವೆ. ಇದನ್ನು ನೀವು ಓದಿ. ನನಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಪ್ರಾಂಶುಪಾಲರಿಗೆ ಹಾಗೂ ಗ್ರಂಥಪಾಲಿಕೆಯವರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇಂದು ನಮ್ಮೊಂದಿಗೆ ಗೌರವಾನ್ವಿತ ಅತಿಥಿಯಾಗಿರುವ ಮಹೇಶ್ ಆರ್ ನಾಯಕ್ ಅವರು ಚಪಾತಿ ಪ್ಲೇಟ್ ಎಂಬ ಕಥಾ ಸಂಕಲನದ ಕುರಿತು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ಕೇಳಿದ್ದಾರೆ. ಹೊಸ ಎಕಡೆಮಿಕ್ ಇಯರ್ನ ಶುಭಾಶಯಗಳನ್ನು ಹೇಳ್ತಾ, ಹೊಸ ಎಕಡೆಮಿಕ್ ಇಯರ್ನ ಪ್ರಥಮ ಪುಸ್ತಕ ಪರಿಚಯ ನಡೆಸಿಕೊಳ್ಳಬೇಡಿ, ಅದೊಂದು ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಖುಷಿಯನ್ನು ಹೇಳಿದರೆ ಒಂದು 30 ನಿಮಿಷ ಲಂಚ್ ಟೈಮನ್ನು ಹೇಗೆ ಸದ್ಬಳಕೆ ಮಾಡುವುದು ಅಂತ ಹೇಳಿ ಕೋಶ ಗೋವಿಂದರ ಕಾಲೇಜ್ ಎಲ್ಲ ಕಾಲೇಜರಿಗೆ ಒಂದು ಮಾದರಿ ಆದರ್ಶ ಅಂತ ಮಾತಾಡ್ತಾ ಇದ್ದೀನಿ. ಇದೆ, ಹಾಗಾಗಿ ನಮಗೆ 30 ನಿಮಿಷ ಸ್ವಾಗತಕ್ಕೆ ಧನ್ಯವಾದಕ್ಕೆ ಸಾಕಾಗ್ತದೆ. ಹೆಚ್ಚಿನ ಕಾರ್ಯಕ್ರಮ ನಾನು ಮಾಡೋದು ಕಾರ್ಯಕ್ರಮ ಆದರೆ ಹಾಗೆಲ್ಲ 30 ನಿಮಿಷವನ್ನು ಸಾಹಿತ್ಯವಾಗಿ ಸದ್ಬಳಕೆ ಮಾಡಬೇಕು ಅಂತ ಹೇಳೋದು ಉದಾಹರಣೆಯಾಗಿ ಇವತ್ತು ವಿದ್ಯಾರ್ಥಿನಿ ಮಗಳ ನನ್ನ ಜಪಾನಿ ಪ್ಲೇಟ್ನ ಒಂದು ಪರಿಚಯ ಮಾಡಿ ಅವರಿಗೆ ಅಭಿನಂದನೆ ಧನ್ಯವಾದ ಹೇಳ್ತಾರೆ. ಸದಸ್ಯವಾಗಿ ಬರ್ತೇನೆ. ಒಂದು ನಿಮಿಷ ನಮಗೊಂದು ಸಾಹಿತ್ಯ ನಡೆಯಲ್ಲಿ ಸಣ್ಣ ಯೂಟ್ಯೂಬ್ ಸಿಕ್ಕಿದೆ. ಓದಬಾರಿದೆ ನಮ್ಮ ಪುಸ್ತಕಗಳನ್ನು ಕೊಟ್ಟಿಯವರು ಅಂದವರು ಆ ನೆಲೆಯವರು ವಿಮರ್ಶೆ ಮಾಡಬೇಕು, ಮಾಡ್ತಾರೆ. ಅದಲ್ಲ, ಒಂದು ಸರಳ ಒಂದು ಕೆಲಸ ಮಾಡಬಹುದು, ಮಾಡಬೇಕು ಅಂತ ಹೇಳ್ತಾರೆ. ಸಾಹಿತ್ಯದ ಮೇಲೆ ಆ ಮಾನದಂಡವನ್ನು ಇಟ್ಕೊಂಡು ಮಾತನಾಡ ಸಾಮಾನ್ಯ ಒಂದು ಸಾಹಿತ್ಯವನ್ನು ಮೈ ಮೇಲೆ ಆಹ್ವಾನ ಮಾಡದಂಥವು ನನಗೆ ತುಂಬ ಅಗತ್ಯ ಇದೆ. ಯಾಕಂದರೆ ಸರಳ ಓದುಗವನ್ನು ನಾಶ ಅಂತ ಹೇಳಿ ಸಾಮಾನ್ಯ ಓದುಗರು ಸರಳವಾದ ಓದುಗರು ತುಂಬ ಬೇಕಾಗಿದೆ. ಮುಂದಿನ ಬರವಣಿಗೆಗಳನ್ನು ನಾನು ಹೇಳಿದಂತೆ ಎಲ್ಲ ಬರವಣಿಗೆಗಳನ್ನು ಇಂಪ್ರೂವೈಸ್ ಮಾಡಬೇಕು. ಹಿಂದೆ ತಾನೇ ನಮ್ಮದೇ ಒಂದು ನಾಮದಲ್ಲಿ ಪುರುಷೋತ್ತಮ ಮೇಲೆ ಒಂದು ಮಾತನ್ನು ಹೇಳಿದೆ. ಈಗ ಬಹಳ ಸೂಕ್ತ ಅಂತ ಬಳಸ್ಕೊಳ್ತಾ ಇದ್ದೇನೆ. ಕನ್ನಡದಲ್ಲಿ ಮಾತ್ರ ಪವನ ಸಂದರ್ಭದ ಸಾಹಿತ್ಯ ವಿಪುಲವಾಗಿ ಬಂದಿಲ್ಲ. ಫೋಟೋ ಅಂತ ಹೇಳೋ ಒಂದು ಸಿನಿಮಾ ಬಂದಿದೆ, ನಿಮಗೆ ಗೊತ್ತಿರ್ಬೋದು. ಅದೊಂದು ಬಿಟ್ಟರೆ ಕನ್ನಡದಲ್ಲಿ ಸಾಕಷ್ಟು ಬಂದಿಲ್ಲ. ದಕ್ಷಿಣ ಭಾಗದ ಉತ್ತರ ಭಾಷೆಗಳು ಬಂದಿದೆ.
ಉಲ್ಲೇಖದ ಅವರು ಮಾತನಾಡ್ತಾ ಇದ್ದದ್ದು ಆ ಕಷ್ಟಕಾಲವನ್ನು ನಮ್ಮ ಸಾಹಿತಿಗಳು ತೋರ್ಪಡಿಕೆ ಸ್ವಲ್ಪ ಮಟ್ಟಿಗೆ ಪ್ರಬಲತೆಯನ್ನು ಹೊಂದಲಿಲ್ಲ ಅಂತ ಹೇಳಲಿಕ್ಕೆ ಮಾತನಾಡಿದ್ದೆ. ನಾನು ನಿಷ್ಠತೆ ಬಗ್ಗೆ ಅಂತ ಹೇಳಿದ್ರೆ ಕಾಕತಾಳಿ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಒಂದು ನಿಮಿಷದ ಮಟ್ಟಿಗೆ ಸಾಕಷ್ಟು ಕೇಳೋದಲ್ಲಿ ಭವನದ ಜೊತೆಗಳಿದೆ. ಬಹಳ ಸಮರ್ಥವಾಗಿ ಅದನ್ನ ಇಂಟರ್ಪ್ರಿಟೇಷನ್ಗಳನ್ನು ಮಾಡಿಕೊಂಡು ಒಂದೆರಡು ಅವರು ಇಟ್ಟಿದ್ದಾರೆ. ಒಂದೆರಡು ಶಬ್ದಗಳನ್ನು ನಾನು ಗಮನಿಸಿದೆ. ಗ್ಯಾಸಿನ ಚೆಲುವೆ ಸುತ್ತ ನೋಡಿ, ಇಡೀ ಪಾತ್ರಕ್ಕೆ ಒಂದು ವಿಷಕನ್ನಿ ಅಂತ ಹೇಳಿದೆ. ಎರಡೂ ಇಲ್ಲ, ನಾನು ಮಡಗ್ಲಿ ಆ ಭಾವನ ಇಂಟರ್ಪ್ರಿಟೇಷನ್ಗಳನ್ನು ಆ ರೀತಿಯಾಗಿ ಮಾಡಬೇಕಾಗುತ್ತೆ. ಅದು ತುಂಬ ಇದೆ. ನಾನು ನಿಜವಾಗ್ಲೂ ನೀವು ಮಾತಾಡಿದ ಹಂತದಲ್ಲಿ ದೀರ್ಘವಾಗಿ ರಿಲೇಟ್ ಮಾಡಿ ಹೋಗ್ತಾ ಇಲ್ಲ. ಅದೇ ಒಂದು ಸಾಧ್ಯತೆಗಳನ್ನು ಲೇಖಕನ ಬರಹಗಾರನ ಸಾಧ್ಯತೆಯನ್ನು ವಿಸ್ತರಿಸುವ ಕೆಲಸವನ್ನು ಏನು ಓದುಗೂ ಮಾಡ್ತಾರೆ. ಆ ನೆಲೆಯಲ್ಲಿ ಇವತ್ತು ಒಂದು ವಿದ್ಯಾರ್ಥಿನಿಯಾಗಿ BA ವಿದ್ಯಾರ್ಥಿನಿಯಾಗಿ ಸಾಹಿತ್ಯದ ಒದಗಿನವಾಗವೇ ಮಾಡಿದ್ದು ಶ್ಲಾಘನೀಯಾಗಿದೆ. ಈ ಮೂಲಕವಾಗಿ ಏನು ಇಷ್ಟು ಜನ ಪುಸ್ತಕಕ್ಕೆ ತಿಳ್ಕೊಂಡಿದ್ದೀವಿ ಮತ್ತು ಅದನ್ನು ನಾನು ಸಹ ಏನೋ ಮಾಡ್ಬೋದು ಮುಂದೆ ಹೇಳೋದನ್ನು ಆಂತರಿಕವಾಗಿ ತಿಳಿಯುವಂಥ ಒಂದು ಸಾಧ್ಯತೆ ನನಗೆ ಬಂದಿದೆ. ಹಾಗಾಗಿ ನಾನು ಮತ್ತೊಮ್ಮೆ ಇಡೀ ಕಾಲೇಜ್ ಜನತೆಗೆ ಮಂಜುಳಾ ಅವರಿಗೆ ಅಭಿನಂದನೆ ಶುಭಾಶಯಗಳು ಅಂತ ದಯವಿಟ್ಟು ಒಂದು ಅವರು ಈಗ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಒಂದು ಪುಸ್ತಕ ಓದಿದ್ದು ಅವರಿಗೆ ಇನ್ನು ಬಿಡುವು ಕೊಡಲಿಕ್ಕಿಲ್ಲ, ಇನ್ನೊಂದು ಪುಸ್ತಕ ಓದಲಿಕ್ಕೆ ರೆಡಿ ಮಾಡಿಕೊಂಡಿದ್ದೇನೆ. ಹಾಗಾಗಿ ನನ್ನ ವತಿಯಿಂದ ದಯವಿಟ್ಟು ಮಾಡಿ ಮಾಸ್ಟರ್ ಅಭಿನಂದನೆ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ದಯವಿಟ್ಟು ಮಂಜುಳಾ ಅವರಿಗೆ ಪುಸ್ತಕ ನೀಡಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಮನೆ ಮಾರ್ಷವಾದ ಒಂದು ದಯವಿಟ್ಟು ನಮ್ಮ ಇತ್ತೀಚಿನ ಒಂದು ಗ್ರಂಥಾಲಯಕ್ಕೆ ಒಂದು ಸಣ್ಣತೆ ನಾವು ಕೊಡ್ಕೊಳ್ಬೇಕು. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ, ಅಭಿನಂದನೆಗಳು. ಸಮಯಾವಕಾಶ ಈಗ 2-3 ನಿಮಿಷ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ, ದಯವಿಟ್ಟು ಕೇಳಿ. ನನ್ನ ಉದ್ದೇಶ ಇವತ್ತು ನಿಗದಿಗಳ ಹಿನ್ನೆಲೆಯಲ್ಲಿ ಮಾತಾಡಿದಾಗ ಹಿನ್ನೆಲೆಯಲ್ಲಿ ಧನ್ಯವಾದ. ಪುಸ್ತಕ ಪ್ರೀತಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಹೇಶ್ ಆರ್ ನಾಯಕ್ ಅವರಿಗೆ ಧನ್ಯವಾದಗಳು. ಮಹೇಶ್ ಆರ್ ನಾಯಕ್ ಅವರು ನಮಗೆ ತುಂಬ ವರ್ಷದ ಹಿಂದಿನ ಪರಿಚಯ. ನಾವು ಜಗತ್ ಸಾಹಿತ್ಯ ಪರಿಷತ್ತಿನಲ್ಲಿ ಜೊತೆ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವರು ಮಂಗಳೂರು ತಾಲೂಕು ಜಗತ್ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರು ಮಾಡಿದ ಕೆಲಸ ಏನಂತಂದ್ರೆ, ಎಲ್ಲ ಕಾಲೇಜಿಗೂ ಒಂದು ಪತ್ರ ಬರೆದು ಕಾರ್ಡ್ ಬರೆದು ಅದರಲ್ಲಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ಕವಿಗೋಷ್ಠಿಗೆ ಕಳಿಸಿಕೊಡಿ ಅಂತೇಳಿ ವಿದ್ಯಾರ್ಥಿ ಕವಿಗೋಷ್ಠಿಯನ್ನು ಮಾಡಿದರು. ಆಗ ಪರಿಚಯದ ಮಹೇಶ್ ಆರ್ ನಾಯಕ್ ಅವರ ಜೊತೆಗಿನ ನಮ್ಮ ಸಂಬಂಧ ಇವತ್ತಿನ ತನಕ ಬೆಳೆದು ಬಂದಿದೆ. ನಿನ್ನೆ ತಾನೇ ಅವರು ಬೆಂಗಳೂರಲ್ಲಿ ಇದ್ದು ಚಿದಂಬರ ಅನ್ನೋ ಪುಸ್ತಕ ಬಿಡುಗಡೆ ಮತ್ತು ಕಲ್ಲಚ್ಚು ಪ್ರಕಾಶನ ಒಂದು ಕಲ್ಲಚ್ಚು ಪ್ರಶಸ್ತಿ ಅಂತ ಅವರಲ್ಲಿಯ ಒಬ್ಬ ಹಿರಿಯ ಪತ್ರಕರ್ತರಿಗೆ ಕೊಟ್ಟಿದ್ದಾರೆ. ನಾವು ಹೇಳಿದಾಗ 40 ದೇಶದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗಿ ಸ್ವಚ್ಛತೆ ಇರ್ತಾರೆ. ಈಗಾಗಲೇ ಅನೇಕ ಪುಸ್ತಕಗಳನ್ನು ಸ್ವತಃ ಬರೆದಿದ್ದಾರೆ ಮತ್ತು ಬೇರೆಯವರ ಪುಸ್ತಕಗಳನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಮಂಜುಳಾ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಇನ್ನು ಕೂಡ ಆ ಥರ ಒಂದು ಹೊಸ ಅನುಭವ ಮತ್ತು ಪುಸ್ತಕ ಪ್ರೀತಿ ಕಾರ್ಯಕ್ರಮದಲ್ಲಿ ಪ್ರಾಯಶಃ ಲೇಖಕರೇ ಒಬ್ಬರು ಬರ್ತಾ ಇರುವಂಥದ್ದು ಇದು ಮೊದಲ ಬಾರಿಗೆ. ಈ ವರ್ಷ ಇದು ಮಾಡಿದ್ದಾರೆ, ಸಾಧ್ಯ ಆದಷ್ಟು ನಾವು ಆ ಥರ ಮಾಡೋಣ. ಪುಸ್ತಕವನ್ನು ನಾವೇನು ಪ್ರಕಟ ಮಾಡ್ತಾ ಇರ್ತೇವೆ, ನಾವು ಓದುವವರಿಗೆ ಬರೆದು ಲೇಖಕರಿಗೆಲ್ಲ ಆ ಕಾರಣಕ್ಕೆ BA ವಿದ್ಯಾರ್ಥಿಗಳು ಒಂದೊಂದು ಪುಸ್ತಕವನ್ನು ಓದಿ 7 ಪುಸ್ತಕಗಳನ್ನು ಓದಲು 50 ನಡೆಸಿದ ಬೇರೆ ಪುಸ್ತಕ ಕೂಡ ತುಂಬ ಚೆನ್ನಾಗಿದೆ. ಮಹೇಶ್ ನಾಯಕ್ ಬಗ್ಗೆ ಹೇಳೋದಂದ್ರೆ 21ನೇ ಶತಮಾನದ ಆಧುನಿಕ ಕಾಲಘಟ್ಟದಲ್ಲಿ ಹೊಸ ಬೌದ್ಧಿಕ ವರ್ಗಕ್ಕೆ ಹೊಸ ವಿಚಾರಗಳನ್ನು
ಹೇಗೆ ಬರೀಬಹುದು ಅನ್ನೋದನ್ನ ಬರೀತಾ ಇರುವಂತ ಒಬ್ಬ ಲೇಖಕ. ಅವರಿಗೆ ಎಷ್ಟರ ಮಟ್ಟಿಗೆ ಹೊಸ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಅಂತರಿಕ್ಷದಲ್ಲಿ ಕೂಡ ಅವರು ಪ್ರಣಯದ ಕಥೆಯನ್ನು ಬರೆದಿದ್ದಾರೆ. ಅಂತರಿಕ್ಷದಲ್ಲಿರುವ ಗಗನಯಾಮಿಗಳು ಅಲ್ಲಿ ಪ್ರಣಯವನ್ನು ಮಾಡಿ ಮದುವೆಯಾಗುವ ಕಥೆ ಕೂಡ ಅವರಿಂದ ಬಂದಿದೆ. ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ಆ ಥರ ಆಗ್ತಾ ಇದೆ ಅಲ್ವಾ? ಅಷ್ಟರ ಮಟ್ಟಿಗೆ ಅವರು ಮುನ್ನೋಟವನ್ನು ಬಿಟ್ಟಿರುವಂತಹ ಲೇಖಕ ಮತ್ತು ಭಾಷೆ ಕೂಡ ಆಗಿದೆ. ಈಗಿನ ಮಕ್ಕಳಿಗೆ ಯಾವ ಥರ ಬೇಕು ಆ ಥರದ ಒಂದು ಒಳ್ಳೆ ಭಾಷೆಯನ್ನು ಅವರು ರೂಢಿಸಿಕೊಳ್ತಾ ಇದ್ದಾರೆ. ಈ ಕಾರಣಕ್ಕೆ ಮಹೇಶ್ ನಮಗೆ ತುಂಬ ಮುಖ್ಯ ಆಗ್ತಾರೆ. ಅವರು ಸಾಹಿತ್ಯದ ಕಾರ್ಯಗಳು, ಬೇರೆಯವರ ಕೃತಿಗಳನ್ನು ಪ್ರಕಟ ಮಾಡೋದು ಸ್ವತಃ ಅವರೇ ಬರೀತಾ ಇರೋದು. ಎಲ್ಲ ಕಾರಣಗಳಿಂದ ನಮ್ಮ ಪ್ರೀತಿಯ ಮಹೇಶ್ ಇನ್ನಷ್ಟು ಬರೆಯಲಿ. ವಿಶ್ವ ಮಟ್ಟದಲ್ಲಿ ಅವರ ಪುಸ್ತಕಗಳು ಬೆಳೆಯೋದಕ್ಕೆ ಜನಪ್ರಿಯ ಆಗಲಿ ಅಂತ ಹಾರೈಸಿದ ಈ ಕಾರ್ಯಕ್ರಮ ಮಾಡಿದ ಮೇಡಮ್ ಅವರಿಗೆ, ಮೇಡಮ್ ಅವರಿಗೆ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಮಹೇಶ್ ನಾಯಕ್ ಅವರ ಆತ್ಮೀಯ ಒಡನಾಡಿ ಕೂಡ ಮಹೇಶ್ ಇವತ್ತು ಕಾರಣ ಆಗಿದೆ. ವಿಜಯಲಕ್ಷ್ಮಿ ಮೇಡಮ್ ಕೂಡ ಮೊದಲಿಗೆ ಜಪಾನಿ ಫ್ಲೈಟ್ ಬಗ್ಗೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮತ್ತು BA ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದೀನಿ.